ಈಗ ಮಂಗಳೂರು ನಿಮ್ಮ ಪಕ್ಕದಲ್ಲಿ ಮಂಗಳೂರ್ದು ಏನೆಲ್ಲ ಕೋಮೋಗಿದೆ, ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೋಯ್ತವ್ರೆ, ಬಾಂಬೆ ಹೋಯ್ತವ್ರೆ, ದುಬೈ ಹೋಯ್ತವ್ರೆ, ಬೆಂಗಳೂರು ಬರ್ತವ್ರೆ, ಎಲ್ಲ ಬರ್ತವ್ರೆ. ಏನು ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಇದು ಅಲ್ಲಿಲ್ಲ ಜಗಳಕ್ಕೆ. ಪಾಪ ಬಡವ್ರ ಮಕ್ಕಳನ್ನ ಮುಂದಕ್ಕೆ ತಳ್ಬಿಟ್ಟವ್ರೆ ಎಲ್ಲ ಲೀಡರ್ಗಳೆಲ್ಲ, ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನು ಮಾಡಿ ಅಲ್ಲಿ ಸಾಯಂಕಾಲ 7 ಗಂಟೆ ಆದಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಇಡೀ ಮಂಗಳೂರು. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲಿ ಏನೋ ಒಂದು ಮಾಡಬೇಕು ಪಾಪ ಮಂಗಳೂರಿಗೆ ಅಂತ. ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಮು, ಹಿಂದೂಗಳು ಮಾತ್ರ ಮುಂದು. ನಮ್ದು ಹಂಗಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಪರಿಶಾದಿ, ನಾವೆಲ್ಲ ಒಂದು ಅಂತ. ಅವ್ರು ಹಿಂದೂಗಳನ್ನ ಮುಂದು, ನಾವೆಲ್ಲ ಒಂದು ಅಂತ. ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಹುಟ್ಟುವಾಗ ಸ್ಕೂಲ್ಗೆ ಹೋಗುವಾಗ ಅರ್ಜಿ ಹಾಕ್ಕೊಂಡು ಯಾರು ಇಂಥ ಜಾತಿ ಹುಟ್ಟಬೇಕು ಅಂತ ನೀವು ಹುಟ್ಟಿದ್ರಾ? ಇಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಏನಾರು ಈಗ ಥರ ಸ್ಕೂಲ್ ಮಕ್ಳಿಗೆ ಫಂಕ್ಷನ್ಗೆ ಬಂದೆ ನಾನು, ಯಾರು ಜಾತಿ ಮೇಲೆ ಮಾಡಿದ್ದು? ನಮ್ಮ ತಂದೆ ತಾಯಿ ಮಾಡಿದ್ರು ಒಂದು ನಮ್ಮ ಜಾತಿ, ನಮ್ಮ ಆಚರಣೆ ಇದು. ಇಲ್ಲಿ ಗೌಡ್ರುಗಳೆಲ್ಲ ವ್ಯವಸಾಯ ಮಾಡ್ತಾರೆ, ಅಲ್ಲಿ ಲಿಂಗಾಯತರು ವ್ಯವಸಾಯ ಮಾಡ್ತಾರೆ, ಇನ್ನೊಂದು ಕಡೆ ತಿಗಡ್ರು ವ್ಯವಸಾಯ ಮಾಡ್ತಾರೆ. ಎಲ್ಲ ಒಂದು ಒಕ್ಕಲ್ತನ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಈ ಸೂರ್ಯಕ್ಕೂ ಚಂದ್ರಿಗೂ ಏನಾದ್ರು ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಭಾಗ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊತ್ತು ನಾವು ಕಾಂಗ್ರೆಸ್ನ ಒಟ್ಟುಗೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಇದಕ್ಕೆ ಹೋಗಿದ್ದೆ ಭದ್ರಾವತಿಗೆ, ಎಲ್ಲ ನಿಮ್ಮ ಕಡೆ ನೆಂಟರುಗಳೆಲ್ಲ ಅಲ್ಲಿದ್ದಾರೆ. ಅಲ್ಲಿ VSL ಫ್ಯಾಕ್ಟ್ರಿಗೆ ಅದ್ಯಾವುದೋ ಮುಂಚೆದ್ದು ಗಲಾಟೆ ಇತ್ತು, ಹೋಗಿದ್ದೆ. ಈ ಫ್ಯಾಕ್ಟ್ರಿಯಿಂದ 2 ತಯಾರಾಯ್ತದೆ ಅಂದೆ. ಏನಪ್ಪ ಅಂತಂದರೆ ಸೂಜಿ ಕಬ್ಬಣ ತಯಾರು ಮಾಡ್ತಾರೆ, ಸೂಜಿನೂ ತಯಾರಾಯ್ತದೆ, ಕತ್ರಿನೂ ತಯಾರು ಮಾಡ್ತದೆ ಅಂತ. ಸೂಜಿ ಒಲಿದದೆ, ಕತ್ರಿ ಕಟ್ ಮಾಡ್ತದೆ ಅಂತ. ಹಂಗೆ BJPಯವರೆಲ್ಲ ಕತ್ರಿ ಕಟ್ ಮಾಡೋರು, ನಾವಿಬ್ಬರು ಒಲಿಯೋರು ಅಂತ ಅಲ್ಲಿ ಹೇಳ್ಬಿಟ್ಟು ನಾನು ಬಂದೆ. ಹಂಗೆ ನಾನು ಹೇಳ್ತಾ ಇರೋದು, ಈಗ ನಮ್ಮ ಸತಿ ಗೌರ್ಮೆಂಟ್ ಇತ್ತು, ನಾವು BJPಯವ್ರು ದೂರ ಇಡಬೇಕು ಅಂತ ಕುಮಾರಸ್ವಾಮಿನ ಮಾಡಿದೆ. ನಾನು ಒಪ್ಪಿಗಿದ್ದೋ ಇಲ್ಲೋ ಅಂತ. ಏನನ್ನು ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ. ಯಾರು ಸಹಾಯ ಮಾಡಿ ನಾ ಏನೋ ಪಾರ್ಟಿಯವರು BJPಯವ್ರು ದೂರ ಇಡಬೇಕು ಅದು ಆಯಿತು ಅಂತ ನಾವೆಲ್ಲ ಆಯಿತು ಸೋತಿದ್ವಿ ಅಂತ, ನೀನು ಬಾಪ ನೀನೇ ಮುಖ್ಯಮಂತ್ರಿ ಆಗು, BJP ಜೊತೆ ಹೋಗಬೇಡ, BJPನ ದೂರ ಇಡೋಣ ಅಂತೇಳಿ ಮಾಡಿದ್ರೆ ಅವ್ನ ಕೈ ಪಾಪ ಉಳಿಸ್ಕೊಳಕ್ಕಾಗಲಿಲ್ಲ. ಏನು ನಮ್ಮೇಲೇ ಗದೆ ಪ್ರವಾಹ ಬೀರುದು ನಾವು ನೋಡೋಗಂಟ ನೋಡ್ದೋ. ಆಯ್ತಪ್ಪ ಹೋದ್ರು ಒಂದಷ್ಟು ಜನ. ಈಗ ಯಾರನ್ನು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ಟಾರೆ. ಈಗ ಇಬ್ರೇನು ತಬ್ಬಾಡ್ತಾವ್ರೆ. ಈಗಿಬ್ರು ಯಾರವ್ರ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ಬಾಡ್ತಾವ್ರೆ. ಈಗ ನೋಡಿ, ಈಗ ಹಾಸನದಲ್ಲಿ ಒಂದಾಕಾಯ್ತಿದೆ ಅವರು. ಈಗ ಸೋಮಶೇಖರ್, ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿಲಿ ಎಲ್ಲ ನೆನ್ಪಿಟ್ಕೊಳ್ಳಿ, ಎಲ್ಲ ಸಮಾಧಿ ಆಗೋಯ್ತಿದೆ. ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ MP, ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ರು ಅಂತೆಲ್ಲ ಟಿವಿಲೆಲ್ಲ ಹೇಳೋರು, ಟಿವಿಲಿ ಸೇರ್ಕೊಂಡು. ಈಗ ಸೋಮಶೇಖರ್ ಏನಾಯ್ತು, ಹೆಬ್ಬಾರ್ ಏನಾಯ್ತು, ಯೋಗೇಶ್ ನನ್ನ ಮೇಲೆ ಬೀಸಿ ಏನಾಯ್ತು, ಯೋಗೇಶ್ ಕತೆ ಬಂದು ಕಾಂಗ್ರೆಸ್ಸಿಂದನೇ ನಿಂತ್ಕೊಂಡು. ಈ ಕಾಂಗ್ರೆಸ್ ಗತಿ, ಕಾಂಗ್ರೆಸ್ಸಿಂದನೇ ಮೊದಲು ಇದ್ದಿತ್ತು. ಹಂಗೆ ಈಗ KR ಪೇಟೆನ ಇದು MTB ನಾಗರಾಜು ಏನದ, BC ಪಾಟೀಲ್ ಏನದ, ರಾಯಚೂರು ಮಸ್ಕಿ ಏನಾಯ್ತು, ನಾರಾಯಣಗೌಡ ದಡದಿಂದ ಹೋದವನು, ದಡದಿಂದ ಅದು ಬಿಡಿ. ಇವನ್ನ ನಮ್ಮ ಶ್ರೀಮಂತ್ ಪಾಟೀಲ್ ಅಂತ ಇತ್ತು ಬೆಳಗಾಮಲ್ಲಿ. ಇನ್ನೊಬ್ಬ ನಮ್ಮ ಸೌದಿ ಮೇಲೆ ನಿಂತವನು ಯಾರೊಬ್ಬ ಇತ್ತು, ಮಹೇಶ್ ಕಮಟಳ್ಳಿ. ಎಲ್ಲ ಯಾರ ಒಂದು 3-4 ಜನ ಇದ್ದಾರೆ. ಇಲ್ಲಿ ರಾಜರಾಜೇಶ್ವರಿ ಒಬ್ಬ ಗೆದ್ದಿದ್ದ, ಈಗ ನಮ್ಮಲ್ಲಿ ಬಿಟ್ಬಿಟ್ಟು. ಏನಾದ ಅವನ ಪರಿಸ್ಥಿತಿ? ಅಯ್ಯೋ ನಾನು ಸಾಯಿಸ್ಬಿಡ್ತಾರೆ ಅಂತಾರಂತೆ ಬೆಳಗ್ಗೆ ಇದ್ರೆ. ಮಾಡಬಾರ್ದು ಮಾಡ್ಬಿಟ್ಟು ಈಗ ಅನ್ಸಂತೆ. ಸದ್ಯ ಕೆಲವರು ಹೋಗಿದ್ದೇ ಒಳ್ಳೇದಾಯ್ತು. ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದು ಅವರೆಲ್ಲರೂ ಓದೋರು ಯಾರು ಓದಿದಾರಲ್ಲ, ಈ ಕಾಂಗ್ರೆಸ್ಸೇ ಸರಿ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದ. ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ. ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲೀಡರ್ಗಳು ನಂಬ್ಕೊಂಡ್ರೆ ನಿಮಗೆ ಭವಿಷ್ಯ ಇಲ್ಲ. ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ, ನಾನು ಹಿಂದೆ ಅದೊಂಥರ ಫ್ಯಾಮಿಲಿ, ಪಕ್ಷ ಅಲ್ಲ ಅದು, ಅದೊಂದು ಕುಟುಂಬ. ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ. ಈಗ GT ದೇವೇಗೌಡ ಗೆದ್ದಿರ್ಬೋದು, ಇಲ್ಲಾಂದ್ರೆ ಚಿಕ್ಕನಾಯಕನಲ್ಲಿ ಕ್ಯಾಂಡಿಡೇಟ್ ಇರ್ಬೋದು, ಯಾರೇ ಗೆದ್ದಿರ್ಬೋದು. ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ. ಏನು ನನ್ನ ತಮ್ಮನ ಮೇಲೆ ಹಾಕಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು.
ಏನು ಮಾಡಿ ಕೊನೆಗೆ ಏನೆಲ್ಲ ಕಾಂಗ್ರೆಸ್ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಅಳಿಯನ್ನ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನಿಲ್ಲಿಸಿದ್ರು. ನಿಲ್ಲಿಸಿದ್ರು. ನಂಗೆ ತಂತ್ರ ಮಾಡಕ್ ಗೊತ್ತಿಲ್ವೋ? ನಂಗೆ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ ಪಾಪ ತೋರಿಸ್ಬೇಕಾದ ಪರಿಸ್ಥಿತಿ. ನಾವು ಕಲ್ತಿದ್ದೀವಲ್ಲ ತಂತ್ರ, ನಾವು ಕಲ್ತಿದ್ದೀವಿ ತಂತ್ರ. ನಿಮ್ಮ ಪಾಠನೇ ನಮ್ಗೆ ಬೇಕಾದಷ್ಟಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗೆ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲೋಂಥ ಅವಕಾಶ ಖಂಡಿತ ಇದೆ. ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳೋಕೆ ಹೋಗುದಿಲ್ಲ. ನಾವು ಗೆಲ್ತಿದ್ದೋ 2-3 ಸೀಟು ನಮ್ಮವರೇ ಒಳಗಡೆ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ. ಸೊ ಮುಂದಕ್ಕೆ ತಯಾರಾಗೋಣ, ಏನು ಬೇಕಾದಷ್ಟು ನಡೀತದೆ. ಕೆಲವು ನೋಡಿರಿ, ಕೆಲವು ಎರಡು ಮಿಕ್ಸ್ ಹಾಕಿ 1000 ಲೀಡರ್ಗಳು ಅವರಿಬ್ಬರು ತಬ್ಬಾಡ್ಲಿ ಬಿಜೆಪಿಯವರು. ವರ್ಕರ್ಸ್ ಅಂದು ಒಂದಾಕಂತೂ ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ. ನಾನು ನಿಮಗೆ ನಮ್ಮ ಪಾರ್ಟಿಲಿ ಇದೆಯಲ್ಲ, ಇದು ಯಾರು ಬೇಕಾದ್ರೂ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದು ನಾವು, ನಮ್ಮ ಲೀಡ್ರಿಗೆ ಭಾಳ ಹತ್ರ. ಅಲ್ಲಿ ಯಾಕೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ? ಇಲ್ಲಿ ನೋಡಿರೋರು, ಈ ರಕ್ತ ನೋಡಿರೋರು, ಇಲ್ಲಿ ನೀರು ಕುಡ್ದಿರೋರು, ಈ ಗಾಳಿ ನೋಡಿರೋರು, ಎಲ್ಲ ಕೊಡಿರೋ ಎಲ್ಲ ಲೀಡ್ಗಳು, ಚೀಫ್ ಮಿನಿಸ್ಟರ್ಗಳೆಲ್ಲ ಬಾ ರಾಜಪ್ಪ ಅಂತಿದ್ರು. ಡಿ ಕೆ ಶಿವಕುಮಾರ್ ಬಾರಪ್ಪ, ಈಗ ನಮ್ಮ CM ಮುಂದೆ ನಿಂತ್ಕೊಳ್ಳಿ, ರಾಜಪ್ಪ ಬಾಯಿಲಿ ಅಂತ ಹೇಳ್ತಾರೆ. ಅದೇ ಯಡಿಯೂರಪ್ಪ ಕದ್ದು ಬಿಡ್ಲಿರಿ, ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು, ರಾಜಪ್ಪ. ಅದೇನಿದ್ರು ಬರೀ ಯೂಸ್ ಅಂಡ್ ಥ್ರೋ, ಸುಮ್ಮನೆ ವೇಸ್ಟ್. ಈಗ ಹೇಳ್ತಾ ಇದ್ದೀನಿ, ಈಗ ಈ ದೇಶಕ್ಕೇನೆ ಬಿಡಿ, ನಮ್ಮ ಕರ್ನಾಟಕದ ಬಿಡ್ರಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನ. ಈಗ ನಾನು ಸ್ಟೂಡೆಂಟ್ ಲೀಡ್ರು, ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇಲ್ಲಿಗೆ ಬಂದಿದ್ರು. ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರ್ಕ್ ಅಂತ 7 ದೇಶಗಳದ್ದು ಮೀಟಿಂಗ್ ನಡೀತು. ಸಾರ್ಕ್ ಅಂತ ಇಲ್ಲಿ ನಡೀತು. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು. 7 ದೇಶದವರು, ನಮ್ಮ ಅಕ್ಕಪಕ್ಕದ ಮನೆಯವರವರು. ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಇದು ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ಶ್ರೀಲಂಕಾ, ಇವೆಲ್ಲ ನೇಪಾಳ, ಇವೆಲ್ಲ ನಮ್ಮ ಬಾರ್ಡ್ರವರು. ಅದು ಸಾರ್ಕ್ ದೇಶ ಅಂತ ಬಂದರು. ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು, ನೀವು ಲೀಡ್ರ್ ಸ್ವಾಮಿ, ನೀವು ಜೊತೇಲಿದ್ದೀರಿ, ನಾವು ನಿಮ್ಮ ಜೊತೇಲಿ ಇರ್ತೀವಿ ಅಂತ ಹೇಳ್ಬಾರ್ದು. ಇಂದಿರಾ ಗಾಂಧಿಯವ್ರು ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು 106 ದೇಶ ಇಂದಿರಾ ಗಾಂಧಿಯವ್ರ ಜೊತೆ ಇತ್ತು. ಈಗ ನಮ್ಮ ಯುದ್ಧ ನಡೀತಾ ಐತೆ, ಒಬ್ಬರು ನಮ್ಮ ಪರ ನಿಂತ್ಕೊಳ್ಳಿಲ್ವಲ್ಲ. ಒಬ್ಬರು ನಮ್ಮ ಪರ. ಈಗ ನಮ್ಮ ಪ್ರಧಾನಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಸನ್ಮಾನ ಮಾಡಿಸ್ಕೊಂಡವ್ರೆ, ಭಾಳ ದೊಡ್ಡ ಲೀಡರ್ ಅಂತ. ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ? ನಮ್ಮ ಆರ್ಮ್ಡ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು, ಕೆಲವರು ಪಾಪ ಪ್ರಾಣ ಕಳ್ಕೊಂಡವ್ರೆ, ಕೆಲವರು ಮಾಡಿದವ್ರೆ, ಅದು ಬೇರೆ ವಿಚಾರ. ಯಾಕೆ ಒಬ್ಬರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ? ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ, ಜನ ನಮ್ಮಂಥವ್ರು ಕೇಳ್ತಾರೆ. ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ, ಈ ವಿದ್ಯಾವಂತರಿಗೆ. ಯಾಕೆ ಇದು? ನಾ ಅಕ್ಕಪಕ್ಕದ ಮನೆಯವ್ರು ಕರೆಕ್ಟಾಗಿ ಬಿಡ್ಕೋಬೇಕೋ ಇಲ್ಲೋ? ದಿನ ಬೆಳಗ್ಗೆ ಜಗಳಾಡೋಕ್ಕಾಯ್ತಿದ್ದ? ಬೇಕಲ್ಲ ನಮಗೆ. ಅವರೆಲ್ಲ ಬಂದು ಬೇರೆ ಬೇರೆ ದೇಶದವರೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಸುತ್ತಮುತ್ತಲಿರೋರಿಗೆಲ್ಲ ಮಾಡಬೇಕು. ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ. ಇದು ನೀವು ಬಂದದ್ದು ನಿಮ್ಮ ಸಾಲದು. ನೀವು 5 ಜನ ತಯಾರು ಮಾಡಬೇಕೀಗ. ನೀವು 5 ಜನ ವಾಪಸ್ ಕರ್ಕೊಬರೋಕ್ಕೆ ತಯಾರು ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠಯ್ಯನವರು, ಪುಟ್ಟಸ್ವಾಮಿಗೌಡರು ಇಬ್ಬರು ಲೀಡರ್ಶಿಪ್ಪಲ್ಲಿ 7ಕ್ಕೆ 6 ಗೆದ್ದಿದ್ದು, 7ಕ್ಕೆ 7 ಗೆದ್ದಿದ್ದು, ಗೆದ್ದಿದ್ದು. ಹಂಗೆ ತಿರ್ಗಾ ವಾಪಸ್ ಬರೋಂಥದ್ದು ಆಯಿತು. ಅದನ್ನೆಲ್ಲ ನೋಡಾಯ್ತು. ಯಾವ್ದನ್ನ? ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ, ನೋಟ ಕಾಯಿನೋ ಇದೆಯಲ್ಲ, ನೋಡಾಯ್ತು. ಹಿಂಗೂ ತಿರ್ಗಾಯ್ತು, ಹಿಂಗೂ ತಿರ್ಗಾಯ್ತು. ಕಾಯಿನ್ ನೋಡಾಯ್ತು ಜನ. ಇನ್ನೆಷ್ಟು ಅಂತ ನೋಡೋರು, ಯಾವ ರೀತಿ ನೋಡೋರು? ಫೋನಲ್ಲಿ ನೋಡೋರು, ನೋಟಲ್ಲಿ ನೋಡೋರು, ಪೇಪರಲ್ಲಿ ನೋಡೋರು, ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ.
ನನಗೇನು ಅವ್ರ ಮೇಲೆ ವೈಯಕ್ತಿಕವಾದೇನಿಲ್ಲ. ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಸಾಕ್ಷಿ ಗುಡ್ಡೆ ಕಲ್ಲು ಗುಡ್ಡೆ ಹೊಡೆಸ್ಬಿಟ್ಟು ಕಲ್ಗುಡ್ಡೆ, ಏನು ಕಲ್ಗುಡ್ಡೆ ಹೊಡೆದ್ಬಿಟ್ಟೆ ನಾನು? ಯಾವ ಕಲ್ಗುಡ್ಡೆ ಹೊಡೆದ್ಬಿಟ್ಟಿದೆ? ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಕ್ಸು, ನನ್ನ ಮೇಲಕ್ಕೆ ಹಾಕ್ಬಿಟ್ಟು ಎಳಿ ಗಲ್ಗೆ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ, ನನ್ನ ಬಂಡೆ ಅಂತ ಕರೀತಾರೆ. ಕಲ್ಲು ಪ್ರಕೃತಿ, ಕಡದರ ಆಕೃತಿ, ಪೂಜಿಸರ ಸಂಸ್ಕೃತಿ. ಈ ಕಲ್ಲನ್ನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೊಲೆಯಾರು ಮಾಡ್ಕೊಳ್ಳಿ, ಮರಳಾರು ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ. ಹಂಗಾದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ, ಕಾರ್ಯಕರ್ತರು ಆಗ್ತಾ ಇದ್ದಾರೆ. ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನಾ ಮಂತ್ರಿಗಳು ಸೇರಿ ಈ 5 ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ 52,000 ಕೋಟಿ ಒಂದು ಅಕೌಂಟ್ಗೆ 15ನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತದೆ ಅಂತ ಕೆಲಸ ಮಾಡ್ತಾಯಿದ್ವಿ. ಇಂಥದ್ದು ಒಂದು ದಳದವ್ರು ಹೇಳ್ರಪ್ಪ, BJP ಹೇಳ್ರೆ, ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು, ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ನಿಮ್ಗೆಲ್ಲರಿಗೂ ಅಧಿಕಾರ ಕೊಡೋಕ್ಕಾಗದೇ ಇರ್ಬೋದು, ನಾನು ಎಲ್ಲರಿಗೂ ಮಾಡೋಕ್ಕಾಗಿ. ಈಗ ಆಯಿತು, BJP ಟೀಕೆ ಮಾಡ್ತಾರೆ, ದಳದವ್ರು ಟೀಕೆ ಮಾಡ್ತಾರಲ್ಲ, ಅವ್ರದೆಲ್ಲ ಬಿಟ್ಬಿಡ್ಲಿ ಹೇಳಿ. ಈಗ ಅವನ್ನೆಲ್ಲ ನಮ್ಮ ಹೆಂಗಸ್ರುಗಳ್ದು ಅಲ್ಲ, ಬೇಡ, ಬೇರೆಯವ್ರದ್ದು ಬೇಡ. ಅವ್ರ ಲೀಡ್ಗಳ ಮನೆಯವರನ್ನೇ 2,000 ಉಸುರು ಮಾಡ್ಕೋತಾರೆ, ಕರೆಂಟ್ ಬಿಲ್ಲು ಫ್ರೀಯಾಗಿ ತಗೋತಾರಲ್ಲ, ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ. ಡಿಕ್ಲೇರ್ ಮಾಡ್ಕೊಳ್ಳಿ ಅವರು. ಬೇಡ ಕಡೆ ನಿಮ್ಮ ಕಾಂಗ್ರೆಸ್ಸು, ಹೋಗಿ 10 kg ಅಕ್ಕಿ ಬೇಡ, ನೀನು ಬಸ್ಸಲ್ಲಿ ಬೇಡ, ನಾನು ಪಿಡಿಗೆ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೋಯ್ತೀನಿ, 2,000 ರೂಪಾಯಿ ಬೇಡ ಅಂತ ಲೀಡ್ಗಳು ಹೇಳಿರಿ ಸಾಕು. ಅವ್ರಿಗೆ ಜಾಸ್ತಿ. ನಾನು ಮಂಗಳೂರಲ್ಲಿ ನಮ್ಮ ಕನಕಪುರಕ್ಕೆ ಹೋಗಿದ್ದೆ. ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀಶಕ್ತಿಗೆ, ಇದಕ್ಕೆ ಗೃಹ ಲಕ್ಷ್ಮಿಗೆ ಹಾಕಿ ನೋಡಿದೆ. ಕೊನೆಗೆ ಅವನಿಗೆ ಆಕೆ ಇದನ್ನ ಮಂಗಳೂರ್ದು, ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು. ನೋಡಿದ್ರೆ ಅಲ್ಲಿ 88% ಅರ್ಜಿ ಹಾಕ್ಬಿಟ್ಟವ್ರಾಗಲೇ. ನಾವು ಕನಕಪುರ ಹಾಕಕ್ಕೆ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ, ಅವರೇ ಜಲ್ದಿ ಕ್ಯೂಲ್ಲಿ ನಿಂತ್ಕೊಬಿಟ್ಟವ್ರೆ. ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ಓಟು ಬೇರೆ ಪಾರ್ಟಿಗೆ ಬೇಕು. ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇದ್ದದ್ದು ಕಾಣ್ತಾ ಇದೆ. ನಿಮ್ ನೋಡಿದ್ರು ನನಗೆ ಕಾಣ್ತಾ ಇದೆ. ಅದಕ್ಕೆ ನೀವೆಲ್ಲ ಬಂದು ಭಾಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಮುಂದಕ್ಕೆ ಕಾಂಗ್ರೆಸ್ MLAಗಳನ್ನ ಮಾಡಿ ಇನ್ನು ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಇನ್ನೂ ಸೇರಿಸುವಂಥ ಕೆಲಸ ಮಾಡಿ. ನಾನಿರ್ತೀನೋ ನಾನಿರಲ್ವೋ, ಚಂದ್ರು ಇರ್ತಾನೋ ಇಲ್ಲೋ, ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ದರೆ, ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ದರೆ, ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ. ತಾವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ. ನಮಸ್ಕಾರ.